ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಅನೇಕ ಅನುಮಾನಗಳಂತೂ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ನಿನ್ನೆಯ ಸಂಗತಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಉತ್ಖನನ ಮಾಡಬೇಕಾಗಿದ್ದ ಜಾಗವನ್ನ ಬದಲಾಯಿಸಿ ಅಂತ ಹೇಳಿ ಈ ನಿಗೂಢ ವ್ಯಕ್ತಿ ಹೇಳಿದ್ಯಾಕೆ? 11ನೇ ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಾಗಿತ್ತು. ಇನ್ನೇನು ಉತ್ಖನನ ಕಾರ್ಯ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಈ ಜಾಗದಲ್ಲಿ ಬೇಡ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೀವು ಹುಡುಕಿ ಅಂತ ಹೇಳಿ ಈತ ಹೇಳಿದ್ಯಾಕೆ? ನಿನ್ನೆ 11ನೇ ಸ್ಥಳದಲ್ಲಿ ಉತ್ಖನನ ಅಂತ ಹೇಳಲಾಗಿತ್ತು. ಬೆಳಗ್ಗೆ 11:30ರ ಸುಮಾರಿಗೆ ಈತನನ್ನು ಕರ್ಕೊಂಡು, ದೂರುದಾರ ವ್ಯಕ್ತಿಯನ್ನೂ ಕರ್ಕೊಂಡು SIT ಅಧಿಕಾರಿಗಳು ಕಾಡಿನ ಪ್ರದೇಶಕ್ಕೆ ಹೋದ್ರು. ಅವ್ರ ಜೊತೆಯಲ್ಲಿ ಪುತ್ತೂರು AC ಇದ್ರು, ವೈದ್ಯಾಧಿಕಾರಿಗಳಿದ್ರು, FSL ತಜ್ಞರಿದ್ರು, ಅರಣ್ಯ ಕಂದಾಯ ಅಧಿಕಾರಿಗಳಿದ್ರು, ಭದ್ರತಾ ಸಿಬ್ಬಂದಿ ಇದ್ರು, ಹೀಗೆ 20ಕ್ಕೂ ಅಧಿಕ ಕಾರ್ಮಿಕರು ಇದ್ರು. ಇವರೆಲ್ಲರೂ ಇದ್ರೂ ಕೂಡ ಈತ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆ ಬಗ್ಗೆ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದು ಯಾಕೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಿನ್ನೆಯ ಘಟನೆ ಈಗಲೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಈತ ಗುರುತಿಸಿದ್ದ ಜಾಗವನ್ನ ಹೊರತುಪಡಿಸಿ ಬೇರೆ ಜಾಗ ಸೂಚಿಸಿದ್ ಯಾಕಿರಬಹುದು ಅಂತ ಹೇಳಿ. ಹೌದು ಸ್ಮಿತಾ, ನಿನ್ನೆಯ ಒಂದು ಘಟನೆ ಅನ್ನುವಂಥದ್ದು ಬಹಳಷ್ಟು ಅನುಮಾನ ಮತ್ತು ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅಂದರೆ ಆತ ನಿನ್ನೆ ಏನು SIT ಕಚೇರಿಯಿಂದ ನೇತ್ರಾವತಿ ಈ ಗುಡ್ಡದ ಭಾಗಕ್ಕೆ ಬರ್ತಾನೆ. ಬಂದು 11ನೇ ಪಾಯಿಂಟ್ನಲ್ಲಿ ಆತ ಹೇಳಿದಂತೆ ಏನು ಡಿಗ್ಗಿಂಗ್ ನಡಿಬೇಕಿತ್ತು. ಆದರೆ 11ನೇ ಪಾಯಿಂಟ್ನ ಬದಲಾಗಿ ಆತ ಏನು ಅಧಿಕಾರಿಗಳನ್ನು ಮೇಲ್ ಕರ್ಕೊಂಡು ಹೋಗಿದ್ದ, ಅಲ್ಲಿ ಡಿಗ್ಗಿಂಗ್ ನಡೆಸಿ ಅನ್ನುವಂಥದ್ದನ್ನು ಹೇಳಿದ್ದ. ಇದು ಯಾಕೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಮೊನ್ನೆಯಿಂದಲೂ ಕೂಡ ಅದು ಸೀರಿಯಲ್ ನಂಬರ್ ಪ್ರಕಾರವಾಗಿಯೇ ಬರ್ತಾ ಇದೆ, 1, 2, 3 ಇದೇ ರೀತಿಯಾಗಿ ಬರ್ತಾ ಇದೆ. ಆದರೆ ನಿನ್ನೆ ಏಕಾಏಕಿ ಯಾಕೆ ಬದಲಿಸಿದ್ದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊನ್ನೆ ಕೂಡ 5 ಪಾಯಿಂಟ್ ಆದ ಬಳಿಕ ಆತ ನೇರವಾಗಿ 9ಕ್ಕೆ ಹೋಗುವ ಅಂತ ಹೇಳಿದ್ದ. ಅವತ್ತು ಮಾತ್ರ ಅದನ್ನು ಬದಲಿಸಲಿಲ್ಲ. ಅಂದರೆ 5 ಆದ ಬಳಿಕ 6 ಪಾಯಿಂಟಿಗೆ ಬಂದಿದ್ರು. ಆದರೆ ನಿನ್ನೆ ಏಕಾಏಕಿ ಬದಲಿಸಿದ್ದು ಯಾಕೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುತ್ತಾ ಇರುವಂಥದ್ದು. ಯಾಕಂದರೆ ನಿಯಮಗಳ ಪ್ರಕಾರವಾಗಿ ನಿನ್ನೆ ಈ 11ನೇ ಪಾಯಿಂಟ್ನಲ್ಲೇ ಆಗಿಬೇಕಿತ್ತು. ಆದರೆ 11ನೇ ಪಾಯಿಂಟ್ ಆಗಿಯದೆ ಆತ ಹೇಳಿದಂತೆ ಬದಿಗೆ ಯಾಕೆ ಹೋಗಿದ್ದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಡ್ತಾ ಇರುವಂಥದ್ದು. ಯಾಕಂದರೆ ಆತ ನಿನ್ನೆ 11ನೇ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದ. ಅಲ್ಲಿ ನಿಂತ ತಕ್ಷಣದಿಂದಲೇ ಆತ ಹೇಳಿದ್ದ, ಇಲ್ಲಿ ಬೇಡ, ಇದರ ಬದಲಾಗಿ ಒಂದು 100 ಮೀಟರ್ ಮೇಲ್ಗಡೆ ಹೋಗೋಣ, ಅಲ್ಲಿ ಅಗೆಯೋಣ ಅನ್ನುವಂಥದ್ದು ಹೇಳಿದ್ದ. ಆತನ ಒಂದು ಮನವಿಗೆ ಕೂಡಲೇ ಅಲ್ಲಿದ್ದಂಥ AC ಸ್ಟೆಲ್ಲಾ ವರ್ಗೀಸ್ ಅವರು ಒಪ್ಪಿಗೆ ಸೂಚಿಸಿ ಅವನನ್ನು ಮೇಲ್ಬದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಡಿಗ್ಗಿಂಗ್ ನಡೆಸಿರುವಂಥದ್ದು. ಅಂದರೆ ಆತ ಹೇಳಿದ ತಕ್ಷಣ ಯಾಕೆ ಇದಕ್ಕೆ ಒಪ್ಕೊಂಡ್ರು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಆತ ಸೂಚಿಸಿದಂಥ ಪಾಯಿಂಟ್ ಬಿಟ್ಟು ಮೇಲ್ಗಡೆ ಹೋಗ್ಬೋದು. ಅಂದರೆ ಮೊನ್ನೆಯಿಂದಲೂ ಕೂಡ ಸೀರಿಯಲ್ ವೈಸಾಗಿ, ಅಂದರೆ ನಂಬರ್ ವೈಸಾಗಿ ಬರ್ತಾ ಇದೆ. ಏಕಾಏಕಿ ಈ ರೀತಿಯಾಗಿ ಬದಲಾವಣೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಹುಟ್ಟು ಹಾಕಿರುವಂಥದ್ದು. ಅದರ ಜೊತೆಗೆ ಸಿಕ್ಕಂಥ ನಿನ್ನೆ ಅಸ್ಥಿ ಪಂಜರ ಏನಿದೆ ಅದು ಕೂಡ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂಥದ್ದು. ಅದು 1.5 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಾಗ್ತಿದೆ. ಈ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಗೊಂದಲ ಉಂಟಾಗಿರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಮತ್ತು ಇವರೆಗೂ ಈ ಪ್ರಕರಣದಲ್ಲಿ ಅನೇಕ ಅನುಮಾನಗಳಂತೂ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ನಿನ್ನೆಯ ಸಂಗತಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಉತ್ಖನನ ಮಾಡಬೇಕಾಗಿದ್ದ ಜಾಗವನ್ನ ಬದಲಾಯಿಸಿ ಅಂತ ಹೇಳಿ ಈ ನಿಗೂಢ ವ್ಯಕ್ತಿ ಹೇಳಿದ್ಯಾಕೆ? 11ನೇ ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಾಗಿತ್ತು. ಇನ್ನೇನು ಉತ್ಖನನ ಕಾರ್ಯ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಈ ಜಾಗದಲ್ಲಿ ಬೇಡ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೀವು ಹುಡುಕಿ ಅಂತ ಹೇಳಿ ಈತ ಹೇಳಿದ್ಯಾಕೆ? ನಿನ್ನೆ 11ನೇ ಸ್ಥಳದಲ್ಲಿ ಉತ್ಖನನ ಅಂತ ಹೇಳಲಾಗಿತ್ತು. ಬೆಳಗ್ಗೆ 11:30ರ ಸುಮಾರಿಗೆ ಈತನನ್ನು ಕರ್ಕೊಂಡು, ದೂರುದಾರ ವ್ಯಕ್ತಿಯನ್ನೂ ಕರ್ಕೊಂಡು SIT ಅಧಿಕಾರಿಗಳು ಕಾಡಿನ ಪ್ರದೇಶಕ್ಕೆ ಹೋದ್ರು. ಅವ್ರ ಜೊತೆಯಲ್ಲಿ ಪುತ್ತೂರು AC ಇದ್ರು, ವೈದ್ಯಾಧಿಕಾರಿಗಳಿದ್ರು, FSL ತಜ್ಞರಿದ್ರು, ಅರಣ್ಯ ಕಂದಾಯ ಅಧಿಕಾರಿಗಳಿದ್ರು, ಭದ್ರತಾ ಸಿಬ್ಬಂದಿ ಇದ್ರು, ಹೀಗೆ 20ಕ್ಕೂ ಅಧಿಕ ಕಾರ್ಮಿಕರು ಇದ್ರು. ಇವರೆಲ್ಲರೂ ಇದ್ರೂ ಕೂಡ ಈತ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆ ಬಗ್ಗೆ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದು ಯಾಕೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಿನ್ನೆಯ ಘಟನೆ ಈಗಲೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು.
ಈತ ಗುರುತಿಸಿದ್ದ ಜಾಗವನ್ನ ಹೊರತುಪಡಿಸಿ ಬೇರೆ ಜಾಗ ಸೂಚಿಸಿದ್ ಯಾಕಿರಬಹುದು ಅಂತ ಹೇಳಿ. ಹೌದು ಸ್ಮಿತಾ, ನಿನ್ನೆಯ ಒಂದು ಘಟನೆ ಅನ್ನುವಂಥದ್ದು ಬಹಳಷ್ಟು ಅನುಮಾನ ಮತ್ತು ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅಂದರೆ ಆತ ನಿನ್ನೆ ಏನು SIT ಕಚೇರಿಯಿಂದ ನೇತ್ರಾವತಿ ಈ ಗುಡ್ಡದ ಭಾಗಕ್ಕೆ ಬರ್ತಾನೆ. ಬಂದು 11ನೇ ಪಾಯಿಂಟ್ನಲ್ಲಿ ಆತ ಹೇಳಿದಂತೆ ಏನು ಡಿಗ್ಗಿಂಗ್ ನಡಿಬೇಕಿತ್ತು. ಆದರೆ 11ನೇ ಪಾಯಿಂಟ್ನ ಬದಲಾಗಿ ಆತ ಏನು ಅಧಿಕಾರಿಗಳನ್ನು ಮೇಲ್ ಕರ್ಕೊಂಡು ಹೋಗಿದ್ದ, ಅಲ್ಲಿ ಡಿಗ್ಗಿಂಗ್ ನಡೆಸಿ ಅನ್ನುವಂಥದ್ದನ್ನು ಹೇಳಿದ್ದ. ಇದು ಯಾಕೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಮೊನ್ನೆಯಿಂದಲೂ ಕೂಡ ಅದು ಸೀರಿಯಲ್ ನಂಬರ್ ಪ್ರಕಾರವಾಗಿ ಬರ್ತಾ ಇದೆ, 1 2 3 ಇದೇ ರೀತಿಯಾಗಿ ಬರ್ತಾ ಇದೆ. ಆದರೆ ನಿನ್ನೆ ಏಕಾಏಕಿ ಯಾಕೆ ಬದಲಿಸಿದ್ದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊನ್ನೆ ಕೂಡ 5 ಪಾಯಿಂಟ್ ಆದ ಬಳಿಕ ಆತ ನೇರವಾಗಿ 9ಕ್ಕೆ ಹೋಗುವ ಅಂತ ಹೇಳಿದ್ದ. ಅವತ್ತು ಮಾತ್ರ ಅದನ್ನು ಬದಲಿಸಲಿಲ್ಲ. ಅಂದರೆ 5 ಆದ ಬಳಿಕ 6 ಪಾಯಿಂಟಿಗೆ ಬಂದಿದ್ರು. ಆದರೆ ನಿನ್ನೆ ಏಕಾಏಕಿ ಬದಲಿಸಿದ್ದು ಯಾಕೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುತ್ತಾ ಇರುವಂಥದ್ದು. ಯಾಕಂದರೆ ನಿಯಮಗಳ ಪ್ರಕಾರವಾಗಿ ನಿನ್ನೆ ಈ 11ನೇ ಪಾಯಿಂಟ್ನಲ್ಲೇ ಆಗಿಬೇಕಿತ್ತು. ಆದರೆ 11ನೇ ಪಾಯಿಂಟ್ ಆಗಿಯದೆ ಆತ ಹೇಳಿದಂತೆ ಬದಿಗೆ ಯಾಕೆ ಹೋಗಿದ್ದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಡ್ತಾ ಇರುವಂಥದ್ದು. ಯಾಕಂದರೆ ಆತ ನಿನ್ನೆ 11ನೇ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದ. ಅಲ್ಲಿ ನಿಂತ ತಕ್ಷಣದಿಂದಲೇ ಆತ ಹೇಳಿದ್ದ, ಇಲ್ಲಿ ಬೇಡ, ಇದರ ಬದಲಾಗಿ ಒಂದು 100 ಮೀಟರ್ ಮೇಲ್ಗಡೆ ಹೋಗೋಣ, ಅಲ್ಲಿ ಅಗೆಯೋಣ ಅನ್ನುವಂಥದ್ದು ಹೇಳಿದ್ದ. ಆತನ ಒಂದು ಮನವಿಗೆ ಕೂಡಲೇ ಅಲ್ಲಿದ್ದಂಥ AC ಸ್ಟೆಲ್ಲಾ ವರ್ಗೀಸ್ ಅವರು ಒಪ್ಪಿಗೆ ಸೂಚಿಸಿ ಅವನನ್ನು ಮೇಲ್ಬದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಡಿಗ್ಗಿಂಗ್ ನಡೆಸಿರುವಂಥದ್ದು. ಅಂದರೆ ಆತ ಹೇಳಿದ ತಕ್ಷಣ ಯಾಕೆ ಇದಕ್ಕೆ ಒಪ್ಕೊಂಡ್ರು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಆತ ಸೂಚಿಸಿದಂಥ ಪಾಯಿಂಟ್ ಬಿಟ್ಟು ಮೇಲ್ಗಡೆ ಹೋಗ್ಬೋದು. ಅಂದರೆ ಮೊನ್ನೆಯಿಂದಲೂ ಕೂಡ ಸೀರಿಯಲ್ ವೈಸಾಗಿ ಅಂದರೆ ನಂಬರ್ ವೈಸಾಗಿ ಬರ್ತಾ ಇದೆ. ಏಕಾಏಕಿ ಈ ರೀತಿಯಾಗಿ ಬದಲಾವಣೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಹುಟ್ಟು ಹಾಕಿರುವಂಥದ್ದು. ಅದರ ಜೊತೆಗೆ ಸಿಕ್ಕಂಥ ನಿನ್ನೆ ಅಸ್ಥಿ ಪಂಜರ ಏನಿದೆ ಅದು ಕೂಡ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂಥದ್ದು. ಅದು 1.5 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಾಗ್ತಿದೆ. ಈ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಗೊಂದಲ ಉಂಟಾಗಿರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಮತ್ತು ಈವರೆಗೂ ಈ ಪ್ರಕರಣದಲ್ಲಿ ಅನೇಕ ಅನುಮಾನಗಳಂತೂ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ನಿನ್ನೆಯ ಸಂಗತಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಉತ್ಖನನ ಮಾಡಬೇಕಾಗಿದ್ದ ಜಾಗವನ್ನ ಬದಲಾಯಿಸಿ ಅಂತ ಹೇಳಿ ಈ ನಿಗೂಢ ವ್ಯಕ್ತಿ ಹೇಳಿದ್ಯಾಕೆ? 11ನೇ ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಾಗಿತ್ತು. ಇನ್ನೇನು ಉತ್ಖನನ ಕಾರ್ಯ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಈ ಜಾಗದಲ್ಲಿ ಬೇಡ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೀವು ಹುಡುಕಿ ಅಂತ ಹೇಳಿ ಈತ ಹೇಳಿದ್ದು ಯಾಕೆ? ನಿನ್ನೆ 11ನೇ ಸ್ಥಳದಲ್ಲಿ ಉತ್ಖನನ ಅಂತ ಹೇಳಲಾಗಿತ್ತು. ಬೆಳಗ್ಗೆ 11:30 ಸುಮಾರಿಗೆ ಈತನನ್ನು ಕರ್ಕೊಂಡು, ದೂರುದಾರ ವ್ಯಕ್ತಿಯನ್ನೂ ಕರ್ಕೊಂಡು SIT ಅಧಿಕಾರಿಗಳು ಕಾಡಿನ ಪ್ರದೇಶಕ್ಕೆ ಹೋದ್ರು. ಅವ್ರ ಜೊತೆಯಲ್ಲಿ ಪುತ್ತೂರು AC ಇದ್ರು, ವೈದ್ಯಾಧಿಕಾರಿಗಳಿದ್ರು, FSL ತಜ್ಞರಿದ್ರು, ಅರಣ್ಯ ಕಂದಾಯ ಅಧಿಕಾರಿಗಳಿದ್ರು, ಭದ್ರತಾ ಸಿಬ್ಬಂದಿ ಇದ್ರು, ಹೀಗೆ 20ಕ್ಕೂ ಅಧಿಕ ಕಾರ್ಮಿಕರು ಇದ್ರು. ಇವರೆಲ್ಲರೂ ಇದ್ರೂ ಕೂಡ ಈತ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆ ಬಗ್ಗೆ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದು ಯಾಕೆ?